ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ರುಚಿಯಾದ ಕಬಾಬ್ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಕಬಾಬ್ ಅಂದರೆ ಚಿಕನ್ ಕಬಾಬ್ ಅಲ್ಲ, ವೆಜ್ ಕಬಾಬ್. ಯಾವುದ್ರದ್ದು ಮಾಡಿದ್ದೇನೆ ಅಂತ ನೋಡಿ. ಈಗ ಕಬಾಬ್ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತ ನಿಮಗೆ ತೋರಿಸ್ತೇನೆ. ಸೌಂಡ್ ಕೇಳಿಸ್ತಿರ್ಬೋದು, ತುಂಬಾ ಕ್ರಿಸ್ಪಿಯಾಗಿ ಆಗ್ತದೆ. ಹಾಗೆ ಈಗ ಒಂದು ಕಟ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ. ನೋಡಿ ಎಷ್ಟು ಒಳ್ಳೆಯದಾಗಿದೆ ಅಂತೇಳಿ. ಒಂದು ಸಾರಿ ಈ ಥರದ ನೀವು ಕಬಾಬ್ ಮಾಡಿದರೆ ಮತ್ತೆ ಮತ್ತೆ ಮಾಡಿ ತಿನ್ನುವಿರಿ, ಅಷ್ಟು ರುಚಿಯಾಗಿ ಆಗ್ತದೆ. ತಿನ್ನಲಿಕ್ಕೆ ತುಂಬಾ ರುಚಿಯಾಗ್ತದೆ, ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಆಗ್ತದೆ. ಈಗ ಯಾವುದರ ಕಬಾಬ್ ಮಾಡಿದ್ದೇನೆ ನೋಡಿ. ಈಗ ಒಂದು ಹಲಸಿನಕಾಯಿ ತೊಗೊಂಡಿದ್ದೇನೆ. ಹಲಸಿನಕಾಯಿ ಅಂದರೆ ಸ್ವಲ್ಪ ಬೀಜ ಆದ ಹಲಸಿನಕಾಯಿ ತೊಗೊಳ್ಬೇಕು, ತೀರಾ ಬೆಳೆದಿರಬಾರ್ದು. ಎಳೆಯ ಹಲಸಿನಕಾಯಿಯನ್ನು ತೊಗೊಳ್ಬಾರ್ದು. ಹಲಸಿನಕಾಯಿಯೊಳಗೆ ಸಣ್ಣ ಸಣ್ಣ ಬೀಜ ಆಗಿರಬೇಕು ನೋಡಿ. ಮತ್ತು ಆ ಬೀಜಗಳನ್ನು ನೀವು ತಿಂದು ನೋಡಿದರೆ ಒಂದು ಸ್ವಲ್ಪ ಸಿಹಿ ರುಚಿ ಇರ್ತದೆ ಅದಕ್ಕೆ. ಆ ಥರದ ಬೀಜ ಇದ್ದರೆ ಹಲಸಿನಕಾಯಿ ತಗೊಂಡ್ರೆ ಒಳ್ಳೆಯದು. ತೀರಾ ಎಳೆಯ ಹಲಸಿನಕಾಯಿ ಆದರೆ ಕಬಾಬ್ ಅಷ್ಟು ಚೆನ್ನಾಗಿ ಆಗಲಿಕ್ಕಿಲ್ಲ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಗೊಂಡಿದ್ದೇನೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿದ್ದೇನೆ. ಇದರಲ್ಲಿ ಹಲಸಿನಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು. ಅದು ಎಣ್ಣೆ ಹಾಕೋದ್ರಿಂದ ಪಾತ್ರೆಗೆ ಮೈಯಣ ಅಂಟಿಕೊಳ್ಳೋದಿಲ್ಲ. ಈಗ ಹಲಸಿನಕಾಯಿಯನ್ನು ಕಟ್ ಮಾಡುವ. ಹಲಸಿನಕಾಯಿ ಬೀಜ ಕೂಡ ಎಷ್ಟು ಎಳೆಯದುಂಟು ನೋಡಿ, ಇದೇ ಥರ ಎಳೆಯ ಬೀಜ ಆಗಿರಬೇಕು. ಈಗ ಅದರ ಮಧ್ಯದ ಪಾರ್ಟನ್ನು ಈ ಥರ ಕಟ್ ಮಾಡಬೇಕು, ಸ್ವಲ್ಪ ಉಳಿಸಬೇಕು, ಇಲ್ಲ ಇದ್ರೆ ಹಲಸಿನ ಬೀಜ ಎಲ್ಲ ಉದುರುತ್ತದೆ. ಮತ್ತು ಅದರ ಸಿಪ್ಪೆಯನ್ನು ಕೂಡ ತೆಗೆದುಕೊಳ್ಬೇಕು ನೋಡಿ. ನಾನೀಗ ತೋರಿಸ್ತಾ ಇದ್ದೇನೆ ನೋಡಿ, ಇದೇ ಥರ ಸಿಪ್ಪೆ ಮತ್ತು ಮಧ್ಯದ ಪಾರ್ಟ್ ಎರಡು ಕೂಡ ತೆಗೆದುಕೊಳ್ಬೇಕು. ಎಲ್ಲವನ್ನು ಕಟ್ ಮಾಡಿ ತರ್ತೇನೆ. ಈಗ ನಾನು ಕಟ್ ಮಾಡಿ ತಗೊಂಡಿದ್ದೇನೆ ನೋಡಿ. ಈ ಪಾರ್ಟನ್ನು ಸ್ವಲ್ಪ ನೀವು ಬಿಟ್ಟರೆ ಎಳೆಯ ಹಲಸಿನ ಸೊಳೆ ಇರಲಿ ಬೀಳುವುದಿಲ್ಲ, ಹಾಗಾಗಿ ಸ್ವಲ್ಪ ಪಾರ್ಟ್ ಬಿಡಬೇಕು, ಪೂರ್ತಿ ಕಟ್ ಮಾಡೋದಲ್ಲ. ಈಗ ಇದನ್ನೊಂದು 10 ನಿಮಿಷ ಹಾಗೆ ನೀರಿನಲ್ಲಿ ಬಿಡಬೇಕು ನೋಡಿ. ನೀವು ಪೂರ್ತಿ ಕಟ್ ಮಾಡಿದರೆ ಈ ಥರ ಸೊಳೆ ಮತ್ತು ಬೀಜ ಎಲ್ಲ ಉದುರುತ್ತದೆ. ಈಗ ಇದನ್ನು ಕಟ್ ಮಾಡೋದು ಹೇಗೆಂದರೆ, ನಿಮಗೆ ಎಷ್ಟು ದೊಡ್ಡ ಕಬಾಬ್ ಬೇಕಾಗ್ತದೆ ಅಷ್ಟು ದೊಡ್ಡಕ್ಕೆ ನೀವು ಕಟ್ ಮಾಡಿಕೊಳ್ಬೇಕು. ತೀರಾ ಸಣ್ಣದು ಬೇಕಿದ್ರೆ ಸಣ್ಣದು ಮಾಡಿ ಕಟ್ ಮಾಡ್ಕೊಳ್ಬೋದು. ನಾನು ನೋಡಿ ಈ ಥರ ಕಟ್ ಮಾಡಿ ತಗೊಳ್ತಾ ಇದ್ದೇನೆ. ಇಷ್ಟು ದೊಡ್ಡ ಪೀಸ್ ಆದರೆ ಸಾಕಾಗ್ತದೆ ನಮಗೆ ನೋಡಿ, ಇಷ್ಟು ದೊಡ್ಡದುಂಟು. ಈಗ ಇದನ್ನು ಒಂದು 10 ನಿಮಿಷ ಹಾಗೆ ನೀರಿನಲ್ಲಿ ಬಿಟ್ಟು ಆಮೇಲೆ ಇದನ್ನು ಬೇಯಿಸಿಕೊಳ್ಳುವ. ನಾನು ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೇನೆ. ನೀವು ಹೊರಗಡೆ ಒಂದು ಪಾತ್ರೆಯಲ್ಲಿ ಇಟ್ಟು ಬೇಯಿಸಿಕೊಂಡ್ರೂ ಆಗ್ತದೆ. ಇದನ್ನೇನು ಜಾಸ್ತಿ ಬೇಯಿಸಬೇಕಾಗಿಲ್ಲ, ಒಂದು ಕುಕ್ಕರಲ್ಲಿ ಹಾಕೋದಿದ್ರೆ ಒಂದು ಸೀಟಿ ತೆಗೆದ್ರೆ ಸಾಕಾಗ್ತದೆ. ಈಗ ನಾನು ಹಲಸಿನಕಾಯಿಯನ್ನು ಸಣ್ಣ ಸಣ್ಣ ತುಂಡು ಮಾಡಿ ಬೇಯಿಸಿಕೊಂಡು ತಂದಿದ್ದೇನೆ. ನಾನೀಗ ಇದನ್ನು ಕುಕ್ಕರಲ್ಲಿ ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇ ಬೇಯಿಸಿದ್ದೇನೆ. ಉಪ್ಪು ಕಡೆಗೆ ಬೇಕಿದ್ರೂ ನೀವು ಹಾಕ್ಕೊಳ್ಬೋದು. ಉಪ್ಪು ಮೊದಲೇ ಹಾಕಿದರೆ ಈ ತುಂಡಿಗೆ ಉಪ್ಪು ಚೆನ್ನಾಗಿ ತಾಗಿದರೆ ಕಬಾಬ್ ಕೂಡ ಚೆನ್ನಾಗಿ ಆಗ್ತದೆ. ಅದಕ್ಕಾಗಿ ನಾನು ಮೊದಲೇ ಉಪ್ಪು ಹಾಕ್ಕೊಂಡಿದ್ದೇನೆ. ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ 3 ಚಮಚ ಆಗುವಷ್ಟು ಮೆಣಸಿನ ಹುಡಿ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಒಂದು 1/4 ಚಮಚ ಆಗುವಷ್ಟು ಅರಶಿನ ಹುಡಿ, 1 ಚಮಚ ಆಗುವಷ್ಟು ಕೊತ್ತಂಬರಿ ಪುಡಿ. ಕೊತ್ತಂಬರಿಯನ್ನು ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಟುಕೊಂಡಿದ್ದೆ. ಅದರದ್ದೇ 1 ಚಮಚ ಆಗುವಷ್ಟು ಪೌಡರ್ ಹಾಕಿದ್ದೇನೆ. ಅರ್ಧ ಚಮಚ ಜೀರಿಗೆ ಪುಡಿ ಹಾಕಿದ್ದೇನೆ. ಈಗ ಇದಕ್ಕೆ 1 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ತಗೊಂಡಿದ್ದೇನೆ. 5-6 ಎಸಳು ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ಶುಂಠಿಯನ್ನು ಸ್ವಲ್ಪ ಜಜ್ಜಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಅದನ್ನೇ ಹಾಕ್ಕೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು ಹಾಕುವಾಗ ಹಲಸಿನಕಾಯಿಗೆ ನೀವು ಮೊದಲೇ ಉಪ್ಪು ಹಾಕ್ಕೊಂಡಿದ್ರೆ ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಳ್ಳಿ. ಇಲ್ಲದಿದ್ದರೆ ಎರಡು ಸೇರಿ ಆಗುವಾಗ ಸ್ವಲ್ಪ ಜಾಸ್ತಿ ಉಪ್ಪು ಆದರೆ ರುಚಿ ಚೆನ್ನಾಗಿರುವುದಿಲ್ಲ. ಈಗ ಇದಕ್ಕೆ 2 ಚಮಚ ಆಗುವಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೇನೆ. ಮೊಸರು ನಿಮಗೆ ಇಷ್ಟ ಇಲ್ಲದಿದ್ದರೆ ನೀವು 1 ಚಮಚ ನಿಂಬೆ ರಸವನ್ನು ಬೇಕಿದ್ದರೂ ಹಾಕ್ಕೊಳ್ಬೋದು, ಅಥವಾ ಸ್ವಲ್ಪ ಹುಣಸೆ ಹಣ್ಣನ್ನು ಕಿವುಚಿ ಇದಕ್ಕೆ ಅದರ ರಸ ಸೇರಿಸಿದರೂ ಆಗ್ತದೆ. ಸ್ವಲ್ಪ ಹುಳಿ ಅಂಶ ಇರಬೇಕಲ್ಲ, ಅದಕ್ಕಾಗಿ ನಾನು ಮೊಸರು ಹಾಕ್ಕೊಂಡದ್ದು. ಮೊಸರು ಹಾಕಿದರೆ ಒಳ್ಳೆಯದು, ಇಷ್ಟ ಇಲ್ಲದರೂ ಬೇರೆ ಲಿಂಬೆ ರಸ ಎಲ್ಲ ಹಾಕ್ಕೊಳ್ಬೋದು. ಈಗ ಇದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಕೂಡ ಮಿಕ್ಸ್ ಮಾಡ್ತಾ ಇದ್ದೇನೆ, ಅಥವಾ ಒಂದು 1/4 ಕಪ್ ಆಗುವಷ್ಟು ಮೊಸರನ್ನೇ ಹಾಕಿ ನೀವು ಮಿಕ್ಸ್ ಮಾಡಿದರೂ ಆಗ್ತದೆ. ಈಗ ನಾನು 2 ಚಮಚ ಮಾತ್ರ ಮೊಸರು ಹಾಕಿದ್ದು, ಉಳಿದದ್ದು ನೀರು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನೋಡಿ ಈ ಹದಕ್ಕೆ ನಾನು ಮಿಕ್ಸ್ ಮಾಡಿದ್ದೇನೆ. ಸ್ವಲ್ಪ ದಪ್ಪದ ಹಿಟ್ಟಿನ ಥರ ಇರಬೇಕು. ಈಗ ಇದರಲ್ಲಿ ಬೇಯಿಸಿಟ್ಟ ಹಲಸಿನಕಾಯಿಯನ್ನು ಹಾಕ್ಕೊಳ್ಬೇಕು. ಆದರೆ ನೀರು ಹಾಕ್ಕೊಳ್ಬಾರ್ದು, ಹಲಸಿನಕಾಯಿ ಮಾತ್ರ ಹಾಕ್ಕೊಳ್ಬೇಕು. ಹಲಸಿನಕಾಯಿ ಬೇಯಿಸುವಾಗ ನೀವು ಜಾಸ್ತಿ ನೀರು ಹಾಕ್ಕೊಂಡಿದ್ರೆ ನೀರನ್ನು ಗಾಳಿಸಿ ತೆಗೀರಿ. ಮತ್ತು ಹಲಸಿನಕಾಯಿ ತುಂಡು ಮಾತ್ರ ಹಾಕ್ಕೊಳ್ಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಹಲಸಿನಕಾಯಿ ತುಂಡಿಗೂ ಕೂಡ ಮಸಾಲೆ ತಾಗಬೇಕು, ಆ ಥರ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಮಿಕ್ಸ್ ಮಾಡಿದ್ದೇನೆ ನೋಡಿ, ಈ ಥರ ಮಿಕ್ಸ್ ಮಾಡಿ ತಗೊಳ್ಬೇಕು. ಇದನ್ನು ಒಂದು 10ರಿಂದ 15 ನಿಮಿಷ ಹಾಗೆ ಪಕ್ಕಕ್ಕೆ ಇಡಬೇಕು.
ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಇಟ್ಟರೂ ಆಗ್ತದೆ. ಹಲಸಿನಕಾಯಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹೀರಿಕೊಳ್ತದೆ. ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಟ್ಟು 15 ನಿಮಿಷ ಹಾಗೆ ಇಡ್ತೇನೆ. 15 ನಿಮಿಷ ಆದಮೇಲೆ ಇದಕ್ಕೆ ಏನೆಲ್ಲ ಹಾಕಬೇಕು ಅಂತ ನಿಮಗೆ ತೋರಿಸ್ತೇನೆ. ಈಗ ಮುಚ್ಚಿಟ್ಟು 15 ನಿಮಿಷ ಆಗಿದೆ. ಈಗ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ತಾಗಿರ್ತದೆ. ಈಗ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ತಗೊಳ್ಳುವ. ಈಗ ಮಿಕ್ಸ್ ಮಾಡಿ ಆಯಿತು. ಈಗ ಇದಕ್ಕೆ ಕೋಟಿಂಗಿಗೆ ಒಂದು ಹಿಟ್ಟು ರೆಡಿ ಮಾಡಿಕೊಳ್ಬೇಕು. ಅದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಅಕ್ಕಿ ಹಿಟ್ಟು ಹಾಕದೆ ಕಾರ್ನ್ ಫ್ಲೋರ್ ಮತ್ತು ಮೈದಾ ಹಿಟ್ಟು ಹಾಕಿದ್ರೂ ಆಗ್ತದೆ. ಈಗ ಇದಕ್ಕೆ ನೀರು ಹಾಕಿ ಕಲಸಿಕೊಳ್ಳುವ. ಗಂಟಿಲ್ಲದ ಹಾಗೆ ಕಲಸಿಕೊಳ್ಬೇಕು. ಬೇಕಿದ್ರೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ನೀವು ಹಲಸಿನಕಾಯಿ ಬೇಯಿಸುವಾಗ ಉಪ್ಪು ಹಾಕಿರದಿದ್ರೆ ಹಿಟ್ಟಿಗೆ ಬೇಕಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ಈಗ ಮಸಾಲೆ ಹಚ್ಚಿಟ್ಟ ಹಲಸಿನಕಾಯಿ ತುಂಡನ್ನು ಹಾಕ್ಕೊಳ್ಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಖಾರದ ಪುಡಿ ಬೇಕಿದ್ರೆ ಸ್ವಲ್ಪ ನೀವು ಜಾಸ್ತಿ ಹಾಕ್ಕೊಳ್ಬೋದು. ಖಾರ ತಿನ್ನಲಿಕ್ಕೆ ಇಷ್ಟಪಡುವವರಾದರೆ ಸ್ವಲ್ಪ ಮೆಣಸಿನ ಹುಡಿ ಜಾಸ್ತಿ ಹಾಕ್ಕೊಳ್ಬೋದು. ಈ ಮೆಣಸು ನೋಡಿ ಬಹಳ ಖಾರ ಉಂಟು, ಅದಕ್ಕಾಗಿ ನಾನು ಸ್ವಲ್ಪವೇ ಹಾಕಿದ್ದೇನೆ. ಕಲರ್ ನಿಮಗೆ ಜಾಸ್ತಿ ಕೆಂಪು ಕಾಣಲಿಕ್ಕಿಲ್ಲ, ಆದರೆ ಖಾರ ಜಾಸ್ತಿ ಆಗಿದೆ ಇದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ನೀವು ಬೇಕಿದ್ರೆ ಕೈಯಿಂದಲೇ ಮಿಕ್ಸ್ ಮಾಡಿ ತಗೊಳ್ಬೋದು. ಚಮಚದಿಂದ ಮಿಕ್ಸ್ ಮಾಡಿದರೆ ಸರಿಯಾಗೋದಿಲ್ಲದಿದ್ದರೆ ಕೈಯಿಂದ ಬೇಕಿದ್ರೂ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಒಂದೊಂದಾಗಿ ತುಂಡನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು. ಈಗ ನಾನು ಒಲೆ ಮೇಲೆ ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದೇ ಹಲಸಿನಕಾಯಿ ತುಂಡನ್ನು ಎಣ್ಣೆಯಲ್ಲಿ ಬಿಡಬೇಕು. ಬಿಟ್ಟ ತಕ್ಷಣ ಅದನ್ನು ಮಗುಚಲಿಕ್ಕೆ ಹೋಗಬೇಡಿ. ಒಂದು 2 ನಿಮಿಷ ಬಿಟ್ಟು ಮಗುಚಿ ಹಾಕಬೇಕು. ಬಿಸಿ ಬಿಸಿ ಇರುವಾಗ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿ ಆಗ್ತದೆ, ಕ್ರಿಸ್ಪಿಯಾಗಿರ್ತದೆ ನೋಡಿ. ಮತ್ತು ಈ ಹಲಸಿನಕಾಯಿಯ ಸೀಸನಲ್ಲಿ ನೀವು ಈ ಥರದ ಒಂದು ಕಬಾಬ್ ರೆಸಿಪಿಯನ್ನು ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಆಗಿದೆ ನೋಡಿ. ಈಗ ಇದು ಸಾಧಾರಣ ಆಗ್ತಾ ಬಂದಿದೆ, ಹಾಗಾಗಿ ಈಗ ನಾನು ಮಗುಚುತ್ತಾ ಇದ್ದೇನೆ. ನಿಧಾನಕ್ಕೆ ಮಗುಚಬೇಕು. ಮೀಡಿಯಂ ಉರಿಯಲ್ಲಿ ಇದನ್ನು ಬೇಯಿಸಿಕೊಳ್ಬೇಕು. ಇದು ಬೇಯಲಿಕ್ಕೆ ಜಾಸ್ತಿ ಹೊತ್ತು ಹಿಡಿಯುವುದಿಲ್ಲ. ನಾವು ಹಲಸಿನಕಾಯಿಯನ್ನು ಮೊದಲೇ ಬೇಯಿಸಿಕೊಂಡ ಕಾರಣ ಹಿಟ್ಟು ಒಂದು ಬೆಂದರೆ ಸಾಕಾಗ್ತದೆ ನೋಡಿ. ಒಳಗೆ ಹೇಗೂ ಬೆಂದಿರ್ತದೆ ಅದು. ಎಣ್ಣೆಯಲ್ಲಿ ಗುಳ್ಳೆ ಬರೋದು ಕಡಿಮೆ ಆದ ಹಾಗೆ ಅದು ಚೆನ್ನಾಗಿ ಬೆಂದಿತ್ತು ಅಂತ ಲೆಕ್ಕ ನೋಡಿ. ಈಗ ಅದನ್ನು ತೆಗಿಬೇಕು. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಇದನ್ನು ನೋಡಿದರೆ ಹಲಸಿನಕಾಯಿ ಕಬಾಬ್ ಅಂತ ಯಾರೂ ಹೇಳಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ. ಈಗ ಇನ್ನೊಂದು ರೌಂಡ್ ಹಾಕ್ತಾ ಇದ್ದೇನೆ. ಅದೇ ಥರ ಹಾಕ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ಆಯಿತು. ಹಾಗೆ ತೆಗೆಯುವಾಗ ನೀವು ಬೇಕಿದ್ರೆ ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡು ಕಬಾಬನ್ನು ತೆಗಿಬೋದು. ಕರಿಬೇವು ಸೊಪ್ಪನ್ನು ಕೂಡ ಜೊತೆಯಲ್ಲೇ ನೀವು ಎಣ್ಣೆಯಲ್ಲಿ ಹಾಕಿದರೆ ಇದಕ್ಕೆ ಪರಿಮಳ ಕೂಡ ತುಂಬಾ ಚೆನ್ನಾಗಿರ್ತದೆ. ಈಗ ನಮ್ಮದು ರುಚಿಯಾದ ಕಬಾಬ್ ರೆಡಿಯಾಗಿದೆ. ಈಗ ಹಲಸಿನಕಾಯಿ ಸೀಸನ್ ನೋಡಿ, ನೀವು ಈ ಥರದ ಕಬಾಬ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಆಗ್ತದೆ. ಬಿಸಿ ಬಿಸಿ ಇರುವಾಗ ತುಂಬಾ ಕ್ರಿಸ್ಪಿಯಾಗಿರ್ತದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವನ್ನು ಹೈಪ್ ಮಾಡಿ. ಹೈಪ್ ಮಾಡೋದ್ರಿಂದ ಮತ್ತಷ್ಟು ಜನರಿಗೆ ನನ್ನ ವಿಡಿಯೋಗಳು ತಲುಪಲಿಕ್ಕೆ ಸಹಾಯ ಆಗ್ತದೆ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.